ವಿಶ್ವಶ್ರೇಷ್ಠ ಜ್ಞಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನವ ಭಾರತದ ನಿರ್ಮಾತೃ. ತನ್ನ ಅಗಾಧ ಜ್ಞಾನ ಸಂಪತ್ತಿನಿಂದ ಶೋಷಿತರು, ಮಹಿಳೆಯರು ಸೇರಿದಂತೆ ಕೋಟ್ಯಾನುಕೋಟಿ ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಅಂಬೇಡ್ಕರ್ ತತ್ವ ಚಿಂತನೆಗಳನ್ನ ರೂಢಿಸಿಕೊಂಡು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸ್ವಾಭಿಮಾನದಿಂದ ಬದುಕಿದಾಗ ಅದು ಅಂಬೇಡ್ಕರ್ ಅವರಿಗೆ ಸಲ್ಲಿಸುವ ಗೌರವ. ವಿಶ್ವಜ್ಞಾನಿ ಅಂಬೇಡ್ಕರ್ ಅವರು ತಮ್ಮ ಜೀವಿತಾವಧಿಯನ್ನ ಅಧ್ಯಯನದ ಮೂಲಕ ಜಗತ್ತಿಗೆ ಜ್ಞಾನದ ಬೆಳಕು ನೀಡಿದ್ದಾರೆ. ಸಾವಿರಾರು ವರ್ಷಗಳಿಂದ ವರ್ಣಾಶ್ರಮದ ಕತ್ತಲೆ ಕೂಪದಲ್ಲಿ ಬೇಯುತ್ತಿದ್ದ ಭಾರತಕ್ಕೆ ಸಂವಿಧಾನದ ಮೂಲಕ ಬೆಳಕು ನೀಡಿದ ಮಹಾಜ್ಯೋತಿ. ಡಿಎಸ್ಎಸ್ ಮುಖಂಡ ಹರೀಶ್ ಗೌಡ ಮಾತನಾಡಿ, ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ವದ ಮಹಾಚೇತನ. ತಮ್ಮ ಜೀವನ ಪೂರ್ತಿ ಬಡವರು, ನೊಂದವರು, ಶೋಷಿತರ ಏಳಿಗೆಗಾಗಿ ವ್ಯಯಿಸಿದ್ದಾರೆ ಎಂದು ತಿಳಿಸಿದ್ರು. ಮಾಜಿ ನಗರಸಭಾ ಸದಸ್ಯ ತರಕಾರಿ ಗಂಗಾಧರ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಒಂದು ಜಾತಿ ಧರ್ಮಕ್ಕೆ ಸೀಮಿತರಾದ ವ್ಯಕ್ತಿಯಲ್ಲ, ವಿಶ್ವಕ್ಕೆ ಬೆಳಕು ನೀಡಿದ ಮಹಾನ್ ಚೇತನ. ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಡೆದರೆ ಮನುಕುಲದ ಉದ್ಧಾರ ಸಾಧ್ಯವಾಗುತ್ತೆ. ಅವರ ಆದರ್ಶಗಳನ್ನ ಎಲ್ಲರೂ ಪಾಲಿಸೋಣ ಎಂದು ತಿಳಿಸಿದ್ರು. ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜದ ಮುಖಂಡ ಗೋವಿಂದರಾಜು, ದಿಲೀಪ್ ಕುಮಾರ್, ತಡಸೂರು ರೇಣುಕಾ, ಕೊರಚ ಸಮಾಜದ ಅಧ್ಯಕ್ಷ ಸತೀಶ್, ದಲಿತ ಮುಖಂಡರಾದ ಬಿಟಿ ಕುಮಾರ್, ಮಂಜುನಾಥ್, ಹಾಲ್ಕುರಿಕೆ, ಬಸವರಾಜು ಮುಂತಾದವರು ಉಪಸ್ಥಿತರಿದ್ದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ಭಾರತದ ಒಂದು ಭಂಡಾರ ಅಂತ ಹೇಳ್ಬೋದು, ಒಂದು ಜ್ಯೋತಿ ಅಂತ ಹೇಳ್ಬೋದು. ಅವರ 68ನೇ ವರ್ಷದ ಪ್ರತಿನಿರ್ಮಾಣ ದಿನ, ಅವ್ರನ್ನ ನಾವೆಲ್ಲ ಕಳ್ಕೊಂಡಂಥ ದಿನ, ಅಂದರೆ ಭಾರತದ ಒಂದು ಜ್ಯೋತಿ ಆದಂಥ ದಿನ ಅಂತ ಹೇಳೋದು ತಪ್ಪಾಗಲ್ಲ. ಒಂದು ಭಂಡಾರದ ಕಟ್ಟಡಿ ಅಂತ ಹೇಳೋಕ್ಕೆ ತಪ್ಪಾಗಿಲ್ಲ. ಒಂದು ಶಕ್ತಿಯಿಂದ ಹೇಳೋದು ಸಹ ನಾವು ಕಟ್ಟಡಿ ಅಂತ ಹೇಳೋದು ಸಹ ತಪ್ಪಾಗಲ್ಲ. ಈ ಶಕ್ತಿ ಅದು ಬಿಟ್ಟಿರತಕ್ಕಂಥ ಒಂದು ಆಸ್ತಿ ಅಂತಂದರೆ ಸಂವಿಧಾನ. ಆ ಸಂವಿಧಾನ ಅಡಿಯಲ್ಲಿ ಪ್ರತಿಯೊಬ್ಬ ಮನುಕುಲದ ಭಾರತೀಯ ಮನುಕುಲದಲ್ಲೂ ಸಹ ಸಮಾನತೆ, ಏಕತೆ, ಅವ್ರಿಗೆ ಹಾಕೊಟ್ಟಂಥ ದಾರಿ ಎಲ್ಲ ನಮಗೆ ದಾರಿ ದೀಪ. ಬಿಆರ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಇವತ್ತು ನಾವು ಸಾಹೇಬರ ಏನು ಪರಿನಿರ್ಮಾಣ ದಿನವನ್ನು ಇವತ್ತು ಸಾಹೇಬರ ಪರಿನಿರ್ಮಾಣ ದಿನವನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ಏನು ಡಿಸೆಂಬರ್ 6 ನಮ್ಮೆಲ್ಲರಿಗೂ ಅಂತ ಕನಸನ್ನು ನುಚ್ಚುನೂರಾಗಿರುವಂಥ ನಮ್ಮ ದಿನಗಳಾಗಿದ್ದಾವೆ. ಇವತ್ತು ಇಡೀ ವಿಶ್ವಾದ್ಯಂತ ಕೊಟ್ಟಿರ್ತಕ್ಕಂಥ ಮಹಾನ್ ಗ್ರಂಥವನ್ನು ನಮಗೆ ಕೊಟ್ಟು ಅವರು ತಿಳಿಸಿರ್ತಕ್ಕಂಥದ್ದು ನಾವು ಅವ್ರಿಗೆ ತಿಳಿಸಿಲ್ಲ. ಇವತ್ತು ಅವರು ಏನು ಹೋಗಿರ್ತಕ್ಕಂಥ ಈ ನಾಡಿನಲ್ಲಿ ಏನು ಇವತ್ತು ಆಗಿರ್ತಕ್ಕಂಥ ದಿನ ನಾವು ಮರೆಯಲಾರದಂಥ ಒಂದು ದಿನ. ನಾವು ಅವ್ರಿಗೆ ಇವತ್ತು ನೆನೆಸ್ಕೊಂಡು ಪ್ರತಿಯೊಂದು ಸಮಾಜ ಅಕ್ಕಿ ಪಕ್ಷಿಗಳಿಗೂ ಸಹ ಇವತ್ತು ಕಣ್ಣೀರು ಹಾಕೋಂಥ ಒಂದು ಸ್ಥಿತಿ. ಕತ್ತಲಲ್ಲಿರ್ತಕ್ಕಂಥ ನಾವು ಜನವನ್ನು ಇವತ್ತು ಬೆಳಕಿಗೆ ಕೊಟ್ಟು ತನ್ನ ಪ್ರಾಣವನ್ನು ತ್ಯಾಗ ಮಾಡಿರ್ತಕ್ಕಂಥ ಮಹಾಮಯಿ ಬಾಬಾ ಸಾಹೇಬರು ಅಂಬೇಡ್ಕರ್ ಅವರು ಕರುಣಾಮಯಿ ಈ ದೇಶವನ್ನು, ಈ ನಾಡನ್ನು, ತಮ್ಮನ್ನೆಲ್ಲ ಅಗಲಿ ಇವತ್ತು ನಮಗೆ ಕೊಡಬಾರ್ದ ಒಂದು ಕಣ್ಣೀರಿನ ವ್ಯಥೆಯನ್ನು ಕೊಟ್ಟು ಈ ಸಮಾಜಕ್ಕೆ, ದೇಶದ ನಾಡಿಗೆ ಪವಿತ್ರವಾದ ಗ್ರಂಥವನ್ನು ಕೊಟ್ಟಿರ್ತಕ್ಕಂಥ ಮಹಾಗ್ರಂಥ, ಜಾತಿ ಭೇದ ಅಂತಕ್ಕಂಥದ್ದನ್ನು ಯಾವುದೇ ಎಲ್ಲ ಒಂದೇ. ಅಂಬೇಡ್ಕರ್ ಮಹಾರಾಜ್ ಕಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಹಾರಾಜ್ ಕಿ, ಮಹಾಮಾನವವಾದಿ ಅಂಬೇಡ್ಕರ್ ಮಹಾರಾಜ್ ಕಿ, ಸಂವಿಧಾನ ಶಿಲ್ಪಿ ಮಹಾರಾಜ್ ಕಿ, ಅಂಬೇಡ್ಕರ್ ಮಹಾರಾಜ್ ಕಿ. ಈ ದಿನ ನಮ್ಮ ದಲಿತ ಪರ ಹಾಗೂ ಪ್ರಗತಿಪರ ಸಂಘಟನೆಯ ಒಕ್ಕೂಟದಿಂದ ಬಾಬಾ ಸಾಹೇಬರವರ 68ನೇ ಪರಿನಿರ್ವಾಣ ದಿನವನ್ನು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಆಗಮಿಸಿರುವಂಥ ನಮ್ಮ ಪದಾಧಿಕಾರಿಗಳಿಗೆ, ಬಂಧುಗಳಿಗೆ ಮತ್ತು ಭೀಮ ಬಂಧುಗಳಿಗೆ, ಎಲ್ಲ ನಮ್ಮ ಪ್ರಗತಿಪರ ಮತ್ತು ಎಲ್ಲ ಸಂಘಟನೆಯ ಮುಖಂಡರುಗಳಿಗೆ ಆತ್ಮೀಯ ಸ್ವಾಗತ ಕೋರ್ತಾ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಆಗಮಿಸಿರುವಂಥ ನಮ್ಮ APMC ಮಾಜಿ ಅಧ್ಯಕ್ಷರು ಹಾಗೂ ದಲಿತ ಪರ ಸಂಘಟನೆ ಮುಖಂಡರಾದ ನಮ್ಮ ಬಜ್ಗೂರ್ ಮಂಜುನಾಥ್ ಅವರಿಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಮಾಜಿ ನಗರಸಭಾ ಸದಸ್ಯರು ಹಾಗೂ ಕನಕ ವಿದ್ಯುತ್ ಗಂಗಾಧರ್ ಆಗಮಿಸಿದ್ರು, ಅವರು ಕೂಡ ನನ್ನ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಹರೀಶ್ ಗೌಡ ಅವರು ಆಗಮಿಸಿದ್ದಾರೆ, ಅವರು ಕೂಡ ನನ್ನ ಆತ್ಮೀಯ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ತಾಲೂಕು ಅಧಿಕಾರಿಗಳು ಸತೀಶ್ ಅವರು ಹಾಗೂ ಆತ್ಮೀಯರಾದಂಥ ಸತೀಶ್ ಅವರು ಆಗಮಿಸಿದ್ದಾರೆ, ಅವರು ಕೂಡ ನನ್ನ ಆತ್ಮೀಯಗೆ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ನಮ್ಮ ಭೀಮ ಬಂಧುಗಳಿಗೆ, ನಮ್ಮ ಸರ್ಕಾರಿ ನೌಕರರಿಗೆ ಹಾಗೂ ಪತ್ರಿಕಾ ಮಾಧ್ಯಮದ ಸ್ನೇಹಿತರುಗಳಿಗೆ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ, ಈ ಕಾರ್ಯಕ್ರಮದ ಕುರಿತು ನಮ್ಮ ಬಜ್ಗೂರ್ ಮಂಜಣ್ಣ ಅವರು ಮಾತಾಡೋದು ಕೇಳ್ತಾರೆ.